ನನ್ನ ಹೆಸರು ಸ್ಟಾಲಿನಾ ಶಲೋಮಿತ್ ಅಂತ. ನಾನು 2019ಇಂದ ಫೈಬ್ರಾಯ್ಡ್ ಎಡಿನೋಮೈಸಿಸ್ ಸಿಸ್ಟ್ ಪ್ರಾಬ್ಲಮಿಂದ ಸಫರ್ ಆಗ್ತಾಯಿದ್ದೆ. ಹೆವಿ ಬ್ಲೀಡಿಂಗ್ ಇತ್ತು ನನಗೆ. ಸೊ ನಾನು ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ವಿಸಿಟ್ ಮಾಡಿ ಡಾಕ್ಟರ್ಸ್ನ ತೋರಿಸ್ದೆ. ಎಲ್ಲ ಡಾಕ್ಟರ್ಸ್ ನನಗೆ ಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ ಮಾಡಬೇಕು, ಮತ್ತು ನನಗೆ ತುಂಬ ಬ್ಲೀಡಿಂಗ್ ಆಗ್ತಾಯಿತ್ತು. ಸೊ ಬ್ಲೀಡಿಂಗ್ ಆಗ್ತಾ ಇದ್ದಿಂದ ನನಗೆ HB ಲೆವೆಲ್ ಕಡಿಮೆ ಬರ್ತಾಯಿತ್ತು. ಸೊ ನನಗೆ ಹೇಳಿದರು ಬೇಗ ಮಾಡಬೇಕು ಲ್ಯಾಪ್ರೋಸ್ಕೋಪಿ, ಇಲ್ಲ ನಿಮಗೆ ಹೀಗೆ ತೊಂದರೆ ಆಗುತ್ತೆ ಮತ್ತು ನೋವು ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾನು ಒಂದು ದಿವಸ ಹೀಗೆ ಸೋಷಲ್ ಮೀಡಿಯಲ್ಲಿ ನೋಡುವಾಗ ಡಾಕ್ಟರ್ ತೆಹಸಿನ್ ನೌಂದನ್ಚರಿ ಯೂಟ್ರೈನ್ ಫೈಬ್ರಾಯ್ಡು ವಿಷಯದಲ್ಲಿ ಹೇಳ್ತಾ ಇದ್ದರು. ಸೊ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು ಇದು ಪ್ರೊಸೀಜರ್ ಮಾಡ್ಬೋದು, UVF ಯೂಟ್ರೈನ್ ಫೈಬ್ರಾಯ್ಡ್ ಎಂಬೋಲೈಸೇಷನ್ ಅಂತ ಪ್ರೊಸೀಜರ್ ಇದೆ, ಅದನ್ನು ಮಾಡಿದ್ರೆ ನಿಮಗೆ ಬೇಗ ವಾಸಿ ಆಗ್ತೀರಾ. ಸೊ ನಾನು ಲಾಸ್ಟ್ ಮಂತ್ ಪ್ರೊಸೀಜರ್ ಮಾಡಿರೋದು 22 ಜುಲೈ. ಸೊ ನಾನು ಇವಾಗ ಆಲ್ಮೋಸ್ಟ್ 1 ಮಂತ್ ಆಗಕ್ಕೆ ಬಂದಿದೆ. ಸೊ ನನಗೆ ತುಂಬ 90% ಐ ಆಮ್ ಕಂಪ್ಲೀಟ್ಲಿ ಹೀಲ್ಡ್ ಅನಿಸ್ತಾ ಇದೆ. ನನಗೆ ಬ್ಲೀಡಿಂಗ್ ಕಡಿಮೆ ಆಗಿದೆ, ನೋವಿಲ್ಲ. ಸೊ ಮತ್ತು ನಾನು 15 ಡೇಸಲ್ಲಿ ನಾವು ಎಲ್ಲ ಕೆಲಸ ಮಾಡ್ಬೋದು ಅಂತಂತ ಹೇಳಿದರು, ಓಡಾಡ್ಬೋದು. ಬಟ್ ಆದರೆ ನಾನು ಸ್ಟಾರ್ಟ್ ಮಾಡಿರೋದು 8 ಡೇಸಲ್ಲೇ ಎಲ್ಲ ಓಡಾಡೋದು, ನಾನು ಕೆಲಸಕ್ಕೆ ಹೋಗೋದು ಎಲ್ಲ ಮಾಡಿದೆ. ನನಗೆ ತುಂಬ ವಾಸಿ ಅನಿಸ್ತಾ ಇದೆ. ಇವಾಗ ನನಗೆ ಪೇಯ್ನ್ ಇಲ್ಲ, ನನಗೆ ಹೆವಿ ಬ್ಲೀಡಿಂಗ್ ಇಲ್ಲ. ಫಾಲೋ ಅಪ್ಗೆ ಬಂದಿದ್ದೀನಿ ಡಾಕ್ಟರ್ ತೆಹಸಿನ್ ನಡುವಂಚೇರಿ ಹತ್ರ. ಸೊ ನಾನು ಇವಾಗ ಕಂಪ್ಲೀಟ್ಲಿ ವಾಸಿ ಆಗಿದ್ದೀನಿ, ನನಗೆ ಏನೂ ತೊಂದರೆ ಇಲ್ಲ ಅನಿಸ್ತಾ ಇದೆ. ಪೀರಿಯಡ್ಸ್ ಇವಾಗ ರೆಗ್ಯುಲರ್ ಅನಿಸ್ತಾ ಇದೆ, ನನಗೆ ಹೆವಿ ಫ್ಲೋ ಇಲ್ಲ ಮತ್ತು ನನಗೆ ಪೇಯ್ನ್ ಇಲ್ಲ. ಮತ್ತು ನನ್ನ ಪೀರಿಯಡ್ಸ್ ಟೈಮಲ್ಲಿ ನಾನು ಓಡಾಡ್ಬೋದು, ನಾನು ಕೆಲಸ ಮಾಡ್ಕೋಬೋದು. ಮುಂಚೆ ಥರ ನನಗೆ 7 ಡೇಸ್ ಬೆಡ್ಡಲ್ಲಿ ನಾನು ಇರ್ತಾ ಇಲ್ಲ. ಇವಾಗ ನನಗೆ ತುಂಬ ವಾಸಿಯಾಗಿದ್ದೀನಿ. ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ತುಂಬ ಮಹಿಳೆಯರಿಗೆ ಈ ಪ್ರೊಸೀಜರ್ ಈ ಪ್ರೊಸೀಜರ್ ಅಲ್ಲಿ ಮಾಹಿತಿ ಹೇಳ್ತೀನಿ. ಯಾಕಂದರೆ ನಾವು ಸರ್ಜರಿನೇ ಆಪ್ಷನ್ ಅಲ್ಲ, ನಮಗೆ ಬೇರೆ ಆಪ್ಷನು ಇದೆ. ಪ್ರೊಸೀಜರ್ ಮಾಡ್ಕೊಂಡ್ರೆ ವಾಸಿ ಆಗುತ್ತೆ. 2023ಯಲ್ಲಿ ನಾವು ನೋಡಿದ್ರೆ ಸರ್ಜರಿ ಏನು ಬೇಕಿಲ್ಲ ಅನಿಸುತ್ತೆ, ಯಾಕಂದರೆ ಟೆಕ್ನಾಲಜಿ ತುಂಬ ಮುಂದೆವರೆದಿದೆ. ಸೊ ಈ ಪ್ರೊಸೀಜರ್ ಮಾಡಿಕೊಂಡ್ರೆ ಎಲ್ಲ ಹೆಣ್ಮಕ್ಳಿಗೆ ವಾಸಿ. ಯಾರು ಸಫರ್ ಆಗ್ತಾ ಇದ್ದಾರೆ ಹೆವಿ ಬ್ಲೀಡಿಂಗು, ಪೇನು, ಲೋ HB ಇಂದ, ಸೊ ಇದು ಅವರಿಗೆ ತುಂಬ ಒಳ್ಳೆಯ ಆಪ್ಷನ್ ಇದೆ. ಅವ್ರು ಈ ಪ್ರೊಸೀಜರ್